ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮೀ ಪುನೀತ್ ಲೈಫ್ ಸ್ಟೈಲ್. ಫ್ರೆಂಡ್ಸ್, ಇವತ್ತು ನನ್ನ ವಿಡಿಯೋದಲ್ಲಿ ಶುಕ್ರವಾರನ ಬೆಳಗ್ಗೆನೇ ಯಾವ ರೀತಿ ನಾನು ಪೂಜೆ ಮಾಡಿದ್ದೆ, ಹಾಗೆಯೇ ಶುಕ್ರವಾರ ಒಂದು ಮದುವೆ ಕೂಡ ಇತ್ತು. ಆ ಮದುವೆಗೆ ಹೋಗಿದ್ದೆ ಸಿಂಪಲ್ಲಾಗಿ ರೆಡಿಯಾಗಿ. ಬನ್ನಿ ಆ ವಿಡಿಯೋದಲ್ಲಿ ನನಗೆ ಮದುವೆಯಲ್ಲಿ ಯಾವ್ಯಾವ ರೀತಿ ಇತ್ತು, ಹಾಗೆಯೇ ನಾನು ಯಾವ ರೀತಿ ಪೂಜೆ ಮಾಡ್ತೀನಿ ಶುಕ್ರವಾರದತ್ತು ಅಂತ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಫ್ರೆಂಡ್ಸ್, ಇದು ಹಿಂದಿನ ದಿನ ಗುರುವಾರನೇ ದೇವ್ರ ಸಾಮಾನೆಲ್ಲ ವಾಶ್ ಮಾಡಿ ಇಟ್ಕೊತಾ ಇದ್ದೀನಿ. ಏಕೆಂದರೆ ಇದು ಕಾಮಾಕ್ಷಿ ದೀಪನ ಶುಕ್ರವಾರ ಮತ್ತು ಮಂಗಳವಾರ ವಾಶ್ ಮಾಡಬಾರ್ದು. ಸೊ ಹಂಗಾಗಿ ನಾನು ಆಮೇಲೆ ಬೆಳಗ್ಗೆನೇ ಪೂಜೆ ಮಾಡೋದ್ರಿಂದ ಎಲ್ಲನೂ ಹಿಂದಿನ ದಿನವೇ ವಾಶ್ ಮಾಡಿಟ್ಕೊಂಡ್ರೆ ನಮಗೆ ತುಂಬಾ ಈಸಿ ಆಗುತ್ತೆ. ಹಾಗೆ ನಾನು ಇಲ್ಲಿ ಸ್ವಲ್ಪ ಹುಣಸೆಹಣ್ಣು ಮತ್ತು ಈ ಶಶಿ ಪುಡಿ ಬರ್ತಲ್ಲ ಪಾತ್ರೆ ತೊಳೆದು ಅದು ಮತ್ತು ಸ್ವಲ್ಪ ಉಪ್ಪಾಕಿ ದೇವ್ರ ಸಾಮಾನ ವಾಶ್ ಮಾಡಿ ಇಟ್ಕೊತೀನಿ. ತುಂಬಾ ಚೆನ್ನಾಗಿ ಆಗುತ್ತೆ. ಸೊ ಹಂಗಾಗಿ ಇಲ್ಲಿ ನಾನು ಕಳಸನ ವಾಶ್ ಮಾಡ್ಕೊತಿದ್ದೀನಿ. ನೋಡಿ ಈ ಕಡೆ ಯಾವ ರೀತಿ ಇದೆ ಮತ್ತು ನಾನು ವಾಶ್ ಮಾಡಿದ್ಮೇಲೆ ಯಾವ ರೀತಿ ಆಗುತ್ತೆ ಅಂತ ನೋಡಿ. ತುಂಬಾ ಚೆನ್ನಾಗಿ ಆಗುತ್ತೆ. ಆಮೇಲೆ ನಾನು ತೆಗೆಯೋದು 15 ಡೇಸಿಗೆ ಒನ್ಸು ಅಷ್ಟೇ. ನಾನು ವಾರ ತೆಗಿಯೋಕ್ಕೆ ಹೋಗೋದಿಲ್ಲ ದೇವ್ರ ಸಾಮಾನೆಲ್ಲ. 15 ಡೇಸ್ ಒನ್ಸ್ವರೆಗೂ ನಾನು ಅದನ್ನು ಚೇಂಜ್ ಮಾಡಲ್ಲ. ಕಳಸನೂ ಕೂಡ ಏನೂ ಆಗಿರಲ್ಲ, ಚೆನ್ನಾಗೇ ಇರುತ್ತೆ. ಸೊ ಹಂಗಾಗಿ ನಾನು 15 ಡೇಸು ಒನ್ಸು ವಾಶ್ ಮಾಡ್ಕೊತೀನಿ. ಹಾಗೆ ಏನಾದರೂ ಪೀರಿಯಡ್ಸ್ ಆಗಿದ್ದರೆ ನೆಕ್ಸ್ಟ್ ನಾನು ಪೂಜೆ ಮಾಡುವಾಗ ಅಕಸ್ಮಾತ್ ಏನೋ ಶುಕ್ರವಾರ ಪೂಜೆ ಮಾಡುವಾಗ ತೆಗೆಯಲ್ಲ, ಬೇರೆ ದಿನ ಆದರೆ ಮಂಗಳವಾರ ಒಂದಿನ ಬಿಟ್ಟು ಶುಕ್ರವಾರ ಮಂಗಳವಾರ ಬಿಟ್ಟು ಬೇರಿನ ತಕ್ಕೊಂಡು ನಾನು ವಾಶ್ ಮಾಡ್ಕೊತೀನಿ. ಹಾಗೆಯೇ ಕಾಮಾಕ್ಷಿ ದೀಪನೂ ಕೂಡ ಅಷ್ಟೇ ಶುಕ್ರವಾರ ಮತ್ತು ಮಂಗಳವಾರನ ವಾಶ್ ಮಾಡಬಾರ್ದು. ಸೊ ಹಂಗಾಗಿ ಹಿಂದಿನ ದಿನವೇ ವಾಶ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಮತ್ತು ಬೆಳಗ್ಗೆನೂ ಕೂಡ ಅಷ್ಟೊತ್ತಿಗೆ ನಾವು ಎದ್ದು ಎಲ್ಲನೂ ಒಂದೇ ಸರಿ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಸೊ ಹಂಗಾಗಿ ನಾವು ಹಿಂದಿನ ದಿನವೇ ನಮಗೇನು ಅಂದರೆ ಪೂಜೆಗೆ ಯಾವ ರೀತಿ ರೆಡಿ ಮಾಡ್ಕೊಬೇಕೋ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಶುಕ್ರವಾರ ನಾವು ಬೇಗನೆ ವಾಶ್ ಮಾಡ್ಬೋದು. ಹಾಗೆ ಈ ದೀಪ ಎಲ್ಲ ಈ ರೀತಿ ಕೊಳೆ ಕೂತಿರುತ್ತಲ್ಲ ಅದನ್ನ ನಾವು ಅದಕ್ಕೆ ಅಂತಲೇ ಸಪ್ರೇಟಾಗಿ ಒಂದು ಬ್ರಷ್ ಇಟ್ಕೊಂಡು ಅದನ್ನು ನಾವು ವಾಶ್ ಮಾಡ್ಕೊಬೇಕು. ಹಾಗೆಯೇ ಸಿಂಕಲ್ಲಿ ನಾವು ಇದನ್ನು ತೊಳಿಬೋದಾ ಅಂತ ಕೆಲವರಿಗೆ ತುಂಬಾ ಡೌಟ್ ಇರುತ್ತೆ. ನೋ ಪ್ರಾಬ್ಲಮ್, ಸಿಂಕ್ನ ನೀಟಾಗಿ ವಾಶ್ ಮಾಡಿ ನಾವು ಸಿಂಕಲ್ಲೇ ತೊಳ್ಕೊಬೋದು. ಇದು ಶುಕ್ರವಾರ ಮಾರ್ನಿಂಗ್ ನೋಡಿ, ಇನ್ನೂ ಕತ್ತಲೆ ಆಗಿದೆ. ಸೊ ಬೇಗನೆ ಎದ್ದಿದ್ದೆ. ಪೂಜೆ ಒಂದು ಆಗಿಬಿಟ್ರೆ ಶುಕ್ರವಾರದತ್ತು ಬೇರೆ ಎಲ್ಲ ಕೆಲಸ ನಮಗೆ ಮುಗ್ದಂಗೆ. ಸೊ ಹಂಗಾಗಿ ನಾನು ಬೇಗನೆ ಮಾಡ್ಕೊಂಬಿಡ್ತೀನಿ ಶುಕ್ರವಾರದತ್ತು. ಹಾಗೆಯೇ ನಾನು ನೆಲ ಒರೆಸೋ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಮತ್ತು ಸ್ವಲ್ಪ ಅರಶಿನ, ಹಾಗೆ ಗೋಮೂತ್ರ ಸಿಕ್ಕಿದರೆ ಗೋಮೂತ್ರ ಕೂಡ ಹಾಕ್ಕೊಳ್ಳಿ. ಏಕೆಂದರೆ ನೆಗೆಟಿವ್ ಎನರ್ಜಿನ ಅದೆಲ್ಲ ಎಳ್ಕೊಳುತ್ತೆ. ಸೊ ಹಂಗಾಗಿ ನಾನು ಗೋಮೂತ್ರ ಇರಲಿಲ್ಲ, ಊರಿಗೆ ಹೋದಾಗ ತೊಗೊಂಬರ್ಬೇಕು. ಉಪ್ಪು ಮತ್ತು ಅರಶಿನ ಅಂತ ಎಲ್ಲರ ಮನೇಲಿ ಇದ್ದೇ ಇರುತ್ತೆ. ಸೊ ಅದನ್ನು ಹಾಕ್ಕೊಂಡು ನಾವು ನೆಲ ಒರೆಸೋದ್ರಿಂದ ಏನು ನೆಗೆಟಿವ್ ಎನರ್ಜಿ ಇರುತ್ತೆ ಅದೆಲ್ಲ ಸ್ವಲ್ಪ ಏನೋ ಗ್ರಾಸ್ ಆಗುತ್ತೆ ಅಂತ ಹೇಳ್ತಾರೆ ಕಲ್ಲುಪ್ಪಿಗೆ. ಸೊ ಹಂಗಾಗಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಒರೆಸ್ಕೊಬೇಕು. ಹಾಗೆ ನಾನು ಇಲ್ಲೆಲ್ಲ ಕ್ಲೀನಾಗಿದೆ ಮನೆಯೆಲ್ಲ. ಈಗ ಸ್ನಾನ ಎಲ್ಲ ಮಾಡ್ಕೊಂಡಾದಮೇಲೆ ದೇವರಿಗೆ ಅರಶಿನ ಕುಂಕುಮನ ಇಟ್ಕೊತಾ ಇದ್ದೀನಿ. ದೇವರಿಗೆ ಹೂವು ಎಲ್ಲ ಮುಡ್ಸಾಗಿದೆ ಫೋಟೋಗಳಿಗೆ. ಇಲ್ಲಿ ಕಳಸದ ಚೊಂಬಿಗೆ ನಾನು ಅರಶಿನ ಕುಂಕುಮ ಇಟ್ಕೊತಾ ಇದ್ದೀನಿ. ನಾನು ಇಲ್ಲಿ ಅಷ್ಟಲಕ್ಷ್ಮಿಯರ ಕಳಸದ ಚೊಂಬನ್ನ ಇಟ್ಕೊಂಡಿದ್ದೀನಿ. ಮುಂಚೆ ಫುಲ್ಲು ಪ್ಲೈನ್ ಇತ್ತು. ನೆಕ್ಸ್ಟು ನಾನು ಅಷ್ಟಲಕ್ಷ್ಮಿಯರ ಕಳಸನೇ ತೊಗೊಬೇಕು ಅಂತ ಅಂದ್ಕೊಂಡು ಇದು 2 ವರ್ಷ ಆಯಿತು ನಾನು ಸರಿ ವರಮಹಾಲಕ್ಷ್ಮಿ ಹಬ್ಬಕ್ಕೇನೋ ತೊಗೊಂಬಂದಿದ್ದು. ಹಾಗೆಯೇ ಕಳಸಕ್ಕೆ ನಾನು ಒಂದು ತಟ್ಟೆಯಲ್ಲಿ ಅಕ್ಕಿ ಇಟ್ಟು ಅದಕ್ಕೆ ಓಂ ಶ್ರೀ ಅಂತ ಬರೆದು ಅದಕ್ಕೆ ತುಂಬಿದ ಕೊಡೋದು ನೀರು ಹಾಕಿ ಅದನ್ನು 5 ವೀಳ್ಯದೆಲೆ ಇಟ್ಟು ಕಾಯಿನ ಇಡ್ತೀನಿ. ಕಾಯಿನ ಇಡುವಾಗ ಕಳಸಕ್ಕೆ ಕಾಯಿ ನೀರಿಗೆ ಟಚ್ ಆಗಂಗೆ ಇಟ್ಕೊಳ್ಳಿ, ಇಲ್ಲಾಂದರೆ ಈ ಬೇಸಿಗೆಗೆ ಅದು ಬಿರುಕು ಬಿಟ್ಕೊಳ್ಳೋ ಅಂಥ ಚಾನ್ಸಸ್ ಇರುತ್ತೆ. ಸೊ ನೀರಿನ ಅಂಶ ಇದ್ದಾಗ ಕಾಯಿ ಬಿರುಕು ಬಿಟ್ಕೊಳಲ್ಲ. ಸೊ ಹಂಗಾಗಿ ಕಳಸ ಹೂಡುವಾಗ ಕಳಸ ನೀರು ಕಾಯಿ ಸ್ವಲ್ಪ ಟಚ್ ಆಗ್ತಾ ಇರಬೇಕು ನೀರು ಕಾಯಿಗೆ. ಸೊ ಇಲ್ಲಿ ಎಲ್ಲ ದೇವರಿಗೆಲ್ಲ ಕುಂಕುಮ ಇಟ್ಕೊತಿದ್ದೀನಿ. ಹಾಗೆ ಹೂವು ಎಲ್ಲ ಮುಡಿಸ್ಕೊಂಡು ದೇವರಿಗೆ ನಾನು ಇಲ್ಲಿ ದೀಪನ ಹಚ್ಚುತ್ತಾ ಇದ್ದೀನಿ. ಸೊ ದೀಪ ಎಲ್ಲ ಹಚ್ಚುತ್ತಾ ಇದ್ದೀನಿ. ದೀಪ ಎಲ್ಲ ಹಚ್ಚಾದಮೇಲೆ ಎಕ್ಸಾಮ್ ಬೇರೆ ಇತ್ತು ಮಕ್ಕಳಿಗೆ. ಸೊ ಅವತ್ತೇ ಸ್ಟಾರ್ಟು ಮಕ್ಕಳಿಗೆ ಎಕ್ಸಾಮ್ ಕೂಡ. ಸೊ ಅವರಿಗೂ ತಿಂಡಿ ಎಲ್ಲ ಮಾಡಬೇಕು. ಇದೆಲ್ಲ ನೋಡಿ ನನ್ನ ಮಗ ಕೂಡ ಪೂಜೆ ಮಾಡ್ತಾ ಇದ್ದಾನೆ. ಅವನಿಗೂ ಏನೋ ಇಂಟ್ರೆಸ್ಟು ಮಾಡಬೇಕು ಅನ್ನೋದು, ನಮ್ಮನ್ನು ನೋಡಿ ಕಲಿತಾರೆ ಅನ್ನೋದು ಅದು ಸುಳ್ಳಲ್ಲ. ಹಾಗೆ ಮದುವೆಗೆ ರೆಡಿ ಆಗ್ತಾಯಿದ್ದೀನಿ. ಮದುವೆ ಇಲ್ಲೇ ಮನೆ ಹತ್ರನೇ ಸ್ವಲ್ಪ ಹತ್ರನೇ ಇದ್ದಿದ್ದು. ಸೊ ಹಂಗಾಗಿ
ಮದುವೆಗೂ ಕೂಡ ರೆಡಿ ಆಗ್ತಿದ್ದೀನಿ. ಮಕ್ಕಳೆಲ್ಲ ಸ್ಕೂಲಿಗೆ ಹೋದರು, ಹಸ್ಬೆಂಡ್ ಕೂಡ ಆಫೀಸಿಗೆ ಹೋಗಿದ್ರು. ನಾನಿಲ್ಲಿ ರೆಡಿ ಆಗ್ತಾಯಿದ್ದೀನಿ. ಸಿಂಪಲ್ಲಾಗಿ ರೆಡಿಯಾಗಿದೆ ಫ್ರೆಂಡ್ಸ್. ನನಗಂತೂ ತುಂಬಾ ಓವರಾಗಿ ರೆಡಿ ಆಗೋಕ್ಕೆ ಇಷ್ಟ ಆಗಲ್ಲ. ಯಾವ ಫಂಕ್ಷನಿಗಾದರೂ ಅಷ್ಟೇ ಸ್ವಲ್ಪ ಸಿಂಪಲ್ಲಾಗೆ ರೆಡಿ ಆಗೋದು ನಾನು. ಫಸ್ಟು ಇದು ರೋಸ್ ವಾಟರು ಮತ್ತು ಮಾಯ್ಶ್ಚರೈಸರು, ಸನ್ ಸ್ಕ್ರೀಮು, ಹಾಗೆಯೇ ಸ್ವಲ್ಪ ಫೌಂಡೇಶನ್ ಕ್ರೀಮು ಎಲ್ಲ ಹಾಕ್ಕೊಂಡು ರೆಡಿ ಆಗ್ತಾಯಿದ್ದೀನಿ. ಹಾಗೆ ಇಲ್ಲಿ ಕಣ್ಣಿಗೆ ಸ್ವಲ್ಪ ಕಾಡಿಗೆ ಹಚ್ಕೊಂಡು ರೆಡಿ ಆಗ್ತಿದ್ದೀನಿ. ನಾನೇ ಸಿಂಪಲ್ಲಾಗಿ ಯಾವುದಾದ್ರೂ ಫಂಕ್ಷನಿಗೆ ಹೋಗ್ಬೇಕಂದ್ರೆ ರೆಡಿ ಆಗ್ತೀನಿ. ಈ ಬೇಸಿಗೆಗೆ ನಾವು ಎಷ್ಟೇ ರೆಡಿ ಆದರೂ ನಮ್ಮ ಮೇಕಪ್ ಇರೋದು ಇಲ್ಲ. ಸೊ ಎಷ್ಟು ಬೇಕಷ್ಟು ಈಗ ನಂದು ರೆಡಿ ಆಗಿದೆ. ತಲೆ ಒಂದು ಬಾಚಿಕೊಂಡು ಹೋಗ್ಬೇಕಷ್ಟೇ. ಸೊ ಇಲ್ಲಿ ಮದುವೆ ಮನೆಗೆ ಹೋಗಿದ್ವಿ. ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ರಿಸೆಪ್ಷನಿಗೆ. ಹಾಗೆ ಮದುವೆ ಅಂತ ಅಂದಮೇಲೆ ಮದುವೆ ಊಟ ಅಂತೂ ಯಾರೂ ಮಿಸ್ ಮಾಡೋಕ್ಕೆ ಹೋಗಲ್ಲ. ನನಗೂ ಅಷ್ಟೇ ಅಂದರೆ ವೆರೈಟೀಸ್ ಇರುತ್ತೆ ಅಂತ ನಾವು ಮಾಡ್ಕೊಬೋದು. ಬಟ್ ಆದರೆ ನಾವು ಮಾಡ್ಕೊಂಡಾಗ ಆ ಟೇಸ್ಟ್ ನಮಗೆ ಕೊಡಲ್ಲ. ಹಾಗಾಗಿ ಮದುವೆ ಊಟ ಅಂದರೆ ನಾನಂತೂ ಮಿಸ್ ಮಾಡ್ಕೊಳಲ್ಲ, ಕರೆದಿದ್ದ ಮದುವೆಗಳಿಗೆ ಅಷ್ಟೇ. ಸೊ ಮದುವೆ ಮನೆಯಲ್ಲಿ ತುಂಬ ಚೆನ್ನಾಗಿತ್ತು. ಅಡುಗೆ ಕೂಡ ಪಾಯಸ, 3 ಥರ ಪಲ್ಯ, ಸಿಂಪಲ್ಲಾಗಿದ್ದರೂ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಕೆಲವರು ಮಾಡಿಸ್ತಾರೆ, ಅದು ತುಂಬ ಹೆವಿ ಮಾಡಿಸಿದಾಗ ಯಾವ್ದು ತಿನ್ನಬೇಕು ಯಾವ್ದು ತಿನ್ನಬಾರ್ದು ಅಂತ ಕನ್ಫ್ಯೂಸ್ ಆಗುತ್ತೆ. ಆಮೇಲೆ ಸ್ವಲ್ಪ ತಿನ್ನೋದ್ರಲ್ಲೇ ಹೊಟ್ಟೆ ತುಂಬ ಹೋಗುತ್ತೆ. ಸೊ ಏನು ಗೊತ್ತಾ, ಸ್ವಲ್ಪ ಆದ್ರೂ ಅದು ಟೇಸ್ಟಿಯಾಗಿರಬೇಕು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ನನ್ನ ಬ್ಲಾಗು. ಥ್ಯಾಂಕ್ ಯು.